ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಕಂಗಳ ಬಾಗಿಲು ಹೃದಯಕ್ಕೆ ಕಾವಲು, ಕಾವಲು ಮುರಿದ ನೀರೇ ಕಣ್ಣಿಂದ ಕರುಣೆಯ ತೋರೆ. ಮುಂದಕ್ಕೆ ಮನಸ್ಸೊಂದು ಮಗುವಂತೆ ಬಯಸಿದ್ದು ಬಿಡದಂತೆ, ಅಳಿಸಬೇಡ ಮಗುವ ಬಾರೆ ಪ್ರೀತಿಯ ಉಡುಗೊರೆ ತಾರೆ. 1999 ಬರೋ ಸಿನಿಮಾ ನನ್ನಾಸೆಯ ಹೂವೆ. ಅಣ್ಣವರು ಹಾಗೂ ಲಕ್ಷ್ಮಿಯವರು ನಾಂದಿನ ಮರೆಯಲಾರಿಲಿ ಒಂದು ಡುಯೆಟ್ ಸಾಂಗ್ ಆಡ್ತಾರೆ. ನನ್ನಾಸೆಯ ಹೂವೆ, ಆ ಒಂದು ಸಾಲನ್ನ ಇಟ್ಕೊಂಡು ಟೈಟ್ಲ್ ಮಾಡಿದ್ರು. ಜಗ್ಗೇಶ್ ಅವರು, ಮೋನಿಕಾ ಬೇಳವರು ಆ್ಯಕ್ಟ್ ಮಾಡಿದ್ರು, ಜನ್ನಗಕ್ಕಪ್ಪ ಅವರು ಡೈರೆಕ್ಷನ್ ಮಾಡಿದ್ರು. ಹಂಸಲೇಖರು ಒಳ್ಳೊಳ್ಳೆ ಹಾಡುಗಳನ್ನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ರಾಜೇಶ್ ಕೃಷ್ಣನ್ ಅವರು ಹಾಗೂ ಚಿತ್ರಮ್ಮ ಅವರು ಎಲ್ಲ ಹಾಡು ಅವರೇ ಆಡೋದು. ನೋಡಿ, ರಾಜೇಶ್ ಕೃಷ್ಣನ್ ಅವರು ಬೇವು ಬೆಲ್ಲ ಸಿನಿಮಾದಲ್ಲಿ, ಅದು ಜಗ್ಗೇಶ್ ಸಿನಿಮಾನೇ, ಎಲ್ಲ ಹಾಡುಗಳನ್ನ ಆಡಿ ತುಂಬ ಹೆಸರು ಮಾಡಿರ್ತಾರೆ. ಅದೇ ರೀತಿ ನನ್ನಾಸೆಯ ಹೂವೆ ಸಿನಿಮಾದಲ್ಲಿ ಆ ಪೂರ್ತಿ ಹಾಡುಗಳು ರಾಜೇಶ್ ಅವರೇ ಆಡೋದು. ಎಕ್ಸ್ಟ್ರಾಡಿನರಿ ಆಡಿದ್ದಾರೆ. ಜೇನ್ ಥರ ಅವ್ರ ಧ್ವನಿ. ನಮ್ಮ ನಾಡಲ್ಲೇ ಹುಟ್ಟಿ ಬೆಳೆದಂಥ ಒಬ್ಬ ಶ್ರೇಷ್ಠ ಗಾಯಕ ಅಂತಿರ್ಬೋದು ರಾಜೇಶ್ ಅವ್ರನ್ನ. ತುಂಬ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ ಈ ಒಂದು ಸಿನಿಮಾದ ಹಾಡುಗಳಲ್ಲಿ ಅವ್ರನ್ನ. ನಾನು ಈ ಹಿಂದೆ ಸ್ನೇಹಲೋಕದಲ್ಲೂ ಮಾತಾಡಿದಾಗ ನಿಮಗೆ ಹೇಳಿದ್ದೆ, ಅವ್ರು ಆಡಿದ್ದು. ಇಲ್ಲೂ ಕೂಡ ಎಲ್ಲ ಹಾಡುಗಳನ್ನ ಅವರೇ ಆಡ್ತಾರೆ. ಒಂದು ಪ್ರಯೋಗ ಮಾಡಿದ್ದಾರೆ ಇಲ್ಲಿ ನೋಡಿ. ಸಿನಿಮಾ ಸ್ಟಾರ್ಟಿಂಗು ಒಂದು ಹಾಡು ಹಾಕೋದು ಅಥವಾ ಮಕ್ಕಳನ್ನ ಕೂರಿಸ್ಕೊಂಡು ಕತೆ ಹೇಳೋದು, ಸಿನಿಮಾ ಹೀಗಿದೆ ಅಂತೇಳಿ ಪ್ರೇಕ್ಷಕರನ್ನ ಅದಕ್ಕೆ ಒಗ್ಗಿಸೋದು. ಪ್ರೇಕ್ಷಕರು ಥಿಯೇಟ್ರಲ್ಲಿ ಕೂತಾಗ ಅವ್ರು ಅದಕ್ಕೆ ಬೇಗ ಅಟ್ಯಾಚ್ ಆಗಬೇಕು ಅಂತ ಮಾಡ್ತಿದ್ರು. ಯಾರೇ ನೀನು ಚೆಲುವೆ ಸಿನಿಮಾದಲ್ಲಿ ಇದು ಮಾಡಿದ್ರು. ಪ್ರಿಯಾ ಪ್ಲೀಸ್ ಲವ್ ಮಿ ಪ್ರಿಯಾ ಹಾಡು ಅಂದರೆ ಸಿನಿಮಾ, ಇದು ಲವ್ ಸಿನಿಮಾ, ಒಂದು ಲವ್ ಸ್ಟೋರಿ ಅಂತೇಳಿ ಒಂದು ಲವ್ನ ಅಲ್ಲಿ ಪ್ರೇಕ್ಷಕರ ಮನಸ್ಸಿಗೆ ಹಾಕ್ಬಿಡೋದು, ಪ್ರೀತಿನ. ಆವಾಗ ಜನ ಬೇಗ ಅಡ್ಜಸ್ಟ್ ಆಗ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಮಾಡಿದ್ರು. ಸಿನಿಮಾ ಸ್ಟಾರ್ಟಿಂಗ್ಗೆ ಹಾಡು ಬರುತ್ತೆ, ಆ ಹಾಡಿನ ಮೂಲಕ ಹೆಸರುಗಳು ಹೋಗ್ತಿರುತ್ತೆ. ಅಲ್ಲಿ ಈ ಅಂಬಾರ ಆ ನೇಸರ ಹೇಗಾಯಿತು ಚೆಲುವ ಅಂತ, ಅಲ್ಲಿ ಪ್ರೇಯಸಿ ಆ ಪ್ರಿಯತಮನ ಪ್ರಶ್ನೆ ಮಾಡೋದು, ಅದಕ್ಕೆ ಪ್ರೇಮಿ ಆ ಪ್ರೇಯಸಿಗೆ ಆನ್ಸರ್ ಮಾಡೋದು, ಈ ಥರ ಹಾಡು ಮಾಡಿದ್ದಾರೆ. ಅಂದರೆ ಸ್ಟಾರ್ಟಿಂಗೇ ಒಂದು ಹಾಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಅದನ್ನ ರಾಜೇಶ್ ಚಿತ್ರಮ್ಮ ಎಷ್ಟು ಚೆನ್ನಾಗಿ ಆಡಿದ್ದಾರೆ ಅಂದರೆ ಕೇಳ್ತಾ ಇದ್ದರೆ ನಮಗೆ ಪ್ರಕೃತಿ ಒಳಗೆ ಹೋದಂಗೆ ಆಗುತ್ತೆ. ಅದರಲ್ಲಿ 4-5 ಸಾಲುಗಳಿದೆ, ಅಲ್ಲಿ ನಾವು ಹಂಸಲೇಖರನ್ನ ಮೆಚ್ಚಬೇಕು ಅಂತ ಹೇಳೋರು. ಮುಚ್ಚು ಮರೆ ಕುಲ ಬಣ್ಣಗಳ ತೆರೆ ಈ ಮಾತುಗಳಲ್ಲಿಲ್ಲ, ಈ ಅಪ್ಪುಗೆಯಲ್ಲಿಲ್ಲ ಅಂತ. ಅಂದರೆ ಪ್ರೇಮಿಗಳ ನಡುವೆ ಯಾವುದೇ ಒಂದು ಮುಚ್ಚುಮರೆ ಇರಲ್ಲ, ಅಲ್ಲಿ ಕುಲಗಳ ಒಂದು ಬಣ್ಣ ಇರಲ್ಲ, ಬಣ್ಣಗಳ ತೆರೆ ಇರಲ್ಲ. ಅದು ಚೆನ್ನಾಗಿ ಬರ್ದಿರೋ, ಜಾತಿ ಭೇದ ಇಲ್ಲ ಅಂತ ಹೇಳೋದನ್ನ ಆ ರೀತಿ ಹೇಳಿದ್ದಾರೆ. ಮುಂದಕ್ಕೆ 2ನೇ ಚರಣದಲ್ಲಂತೂ ಎಕ್ಸ್ಟ್ರಾಡಿನರಿ ಒಂದೆರಡು ಸಾಲುಗಳು ಬರೆದಿದ್ದಾರೆ. ಅಲ್ಲಿ ನಾವು ತುಂಬ ಗಮನವಿಟ್ಟು ಕೇಳಿದ್ರೆ ಬ್ಯೂಟಿಫುಲ್ ಅನ್ಸ್ಬಿಡುತ್ತೆ ಸಾಲುಗಳು. ಪ್ರೀತಿಯ ದೇವರು ಆದರೆ ದೂಷಣೆ ಯಾಕಿದೆಯೋ, ಪ್ರೀತಿಯು ಆಳುವ ಜಗದಲ್ಲಿ ದ್ವೇಷವೂ ಯಾಕಿದೆಯೋ ಅಂತ. ಅಂದರೆ ಈ ಜಗತ್ತನ್ನ ಪ್ರೀತಿ ಆಳ್ತಾ ಇದೆ ಅಂದ್ರೂ ದ್ವೇಷ ಯಾಕಿದೆ ಅಂತ. ಆಮೇಲೆ ಬರ್ದಿರೋ ಸಾಲುಗಳು, ತಾಯಿ ಒಡಲಿಗೆ ತಾಯಿಯ ಎದೆಯ ಹಾಲಿಗೆ ಎರವಾಗುವ ಮಗುವಂತೆ ಈ ದೇಶದ ಕುಲಸಂತೆ ಅಂತ. ಎರವಾಗೋದು ಅಂದರೆ ಬೇರೆ ಆಗೋದು, ದೂರ ಆಗೋದು ಅಂತ. ಅಂದರೆ ತನ್ನ ತಾಯಿಯ ಒಂದು ಎದೆ ಹಾಲು ರಕ್ತ ಅಲ್ವಾ, ಅದನ್ನ ಹೀರಿ ಮಗು ಬೆಳೆದ ಮೇಲೆ ತನ್ನ ವಂಶಕ್ಕೇನೆ ತನ್ನ ಸಮಾಜಕ್ಕೇನೆ ಕಳಂಕ ಒಂದು ತರುವಂಥ ಕೆಲಸ ಮಾಡುತ್ತೆ. ಅದೇ ದ್ವೇಷದ ಕುಲಸಂತೆ ಅಂತ. ಕುಲಸಂತೆ ಅಂದರೆ ಅದೇ, ತಾನು ಹುಟ್ಟಿದ ಕುಟುಂಬಕ್ಕೆ, ವಂಶಕ್ಕೆ ಅಥವಾ ಸಮಾಜಕ್ಕೆ ನಾವೇನಾದ್ರು ಕೆಟ್ಟದ್ದು ಮಾಡಿ ಬಿಂಬಿಸ್ಕೊಂಡಾಗ ನಮ್ಮಲ್ಲಿರುವಂಥ ಅಪವಾದ, ಅಂದರೆ ಒಂದು ಅಪಕೀರ್ತಿ ತಂದುಕೊಡೋದು, ಆ ಥರ ಹೇಳಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ತಾಯಿ ಒಡಲಿಗೆ ತಾಯಿಯ ಎದೆಯ ಹಾಲಿಗೆ ಎರವಾಗುವ ಮಗುವಂತೆ ಈ ದೇಶದ ಕುಲಸಂತೆ ಅಂತ. ಅದು ಒಳ್ಳೆ ಸಾಲದು. ತುಂಬ ಒಂದು ಸಾಮಾಜಿಕ ಕಳಕ ಇರುವಂಥ ಸಾಲು ಅಂತ ಹೇಳ್ಬೋದು. ಹೊಂಬಾಳೆ ಹೊಂಬಾಳೆ ಇದಂತೂ ರಾಜೇಶ್ ಕೃಷ್ಣನ್ ಅವರ ಒಂದು ಹಿಟ್ ಲಿಸ್ಟಲ್ಲಿ ಮೇಲೆ ನಿಲ್ಲುತ್ತೆ. ಯಾವುದೇ ಆರ್ಕೆಸ್ಟ್ರಾ ಕೂತು ಅವ್ರು ಹಾಡ್ತಿದ್ರು. ಇವಾಗಲೂ ರಿಯಾಲಿಟಿ ಶೋಗಳಲ್ಲಿ ಜಡ್ಜಾ ಕೂತಾಗ ಈ ಹಾಡನ್ನ ಗುಣಗ್ತಾರೆ, ಹಾಡ್ತಾರೆ. ಎಷ್ಟು ಒಳ್ಳೆ ಹಾಡು ಮಾಡಿಬಿಟ್ರು ಅಂದರೆ, ಈ ಹಾಡಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು, ಕೊನೆಗೆ ಹಾಡಿನ ಕೊನೆಗೆ ಒಂದು ಸ್ಯಾಕ್ಸೋಫೋನ್ ಟ್ಯೂನ್ ಬರುತ್ತೆ. ಸೇಮ್ ಹೊಂಬಾಳೆ ಹೊಂಬಾಳೆ ಟ್ಯೂನು. ಸ್ಯಾಕ್ಸ್ ರಾಜ ಅವರು ಬಂಬಟ ನುಡಿಸಿದ್ದಾರೆ. ನೀವು ಹಾಡು ಕೇಳಿದಾಗ ಕೊನೆಗೆ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ, ಕೇಳಿ. ನೀವು ಕೇಳಿರ್ತೀರಿ, ಆದರೆ ಆ ಫೀಲೇ ಒಂಥರ ಫೀಲ್ ಕೊಡೋದೇ ಮಜಾ ಅದು. ಅಲ್ಲಿ ನಾಯಕ ನಾಯಕಿನ ಹೊಗಳೋ ಥರ ಹಂಸಲೇಖನಿ ಬರೆದಂಥ ಸಾಲುಗಳು. ಹಂಸಲೇಖನಿ ಅಂತ ಹೇಳಿದಕ್ಕೆ ಪೆನ್ನು. ಕಡಲಂತ ಕಣ್ಣೋಳೆ ಮುಗಿಲಂತ ಮನದೋಳೆ ನಿನಗಿಂತ ಚೆಲುವೆ ಯಾರೇ, ಸೌಂದರ್ಯ ಲಹರಿಯಲ್ಲಿ ಮಿಂದೆದ್ದು ಬಂದವಳೆ ಪ್ರೀತಿಯ ಪರಮಾನ ಉಂಡೆದ್ದು ಬಂದವಳೆ ನಿನಗಿಂತ ಗೆಳತಿ ಯಾರೇ. ಎಷ್ಟು ಚೆನ್ನಾಗಿದೆ ನೋಡಿ ಅದು, ಆ ವರ್ಣನೆ. ಪ್ರಕೃತಿಗೂ ಹೆಣ್ಣಿಗೂ ವರ್ಣನೆ. ನಾನು ಮೊದಲು ಹೇಳಿದ್ದೆ, ಕಣ್ಗಳ ಬಾಗಿಲು ಹೃದಯಕ್ಕೆ ಕಾವಲು, ಕಾವಲು ಮುರಿದ ನೀರೇ ಕಣ್ಣಿಂದ ಕರುಣೆಯ ತೋರೆ, ಮನಸ್ಸೊಂದು ಮಗುವಂತೆ ಬಯಸಿದ್ದು ಬೆಳೆದಂತೆ. ಇದು ಅಲ್ಟಿಮೇಟ್ ಸಾಲು. ಮಕ್ಕಳು ಏನೇ ಮಾಡಿದ್ರು ಬಿಡಲ್ಲ, ಹಠ ಬಿಡಲ್ಲ. ಇಂಥದ್ದು ಬೇಕು ಅಂದ್ರೆ ಅಂಥದ್ದು ಬೇಕು. ಆ ಮನಸ್ಸನ್ನ ಮಗುಗೆ ಹೋಲಿಸಿದ್ದಾರೆ. ಮನಸ್ಸೊಂದು ಮಗುವಂತೆ ಅದು ಬಯಸಿದ್ದು ಬಿಡೋದಿಲ್ಲ, ನೀನು ನನಗೆ ಬೇಕು ಅಂತ ಹೇಳೋದನ್ನ ಆ ಥರ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಇನ್ನೊಂದು ಆಡಿದೆ, ಏನಾಗೋಯ್ತಮ್ಮ ಅಂತ. ಅದು ಒಳ್ಳೆ ಪ್ರಯೋಗ. ಅಂದರೆ ನಾಯಕಿಯ ಪ್ರೀತಿ ಆ ಹೊರಗೆ ಬಂದು ರೂಪ ತಗೊಂಡು ಆ ಪ್ರೀತಿಯೇ ಪ್ರಶ್ನೆ ಕೇಳೋ ಥರ. ಆತ್ಮ ಅಂತ ಆಗ್ಬೋದು, ಪ್ರೀತಿ ಅಂತ ಆಗ್ಬೋದು. ನೀನು ಪ್ರೀತಿಲಿ ಬಿದ್ದಿದ್ಯಾ ಅಂತ ಹೇಳೋದನ್ನ ತೋರಿಸ್ಕೊಳ್ಳೋದು. ಅದೊಂದು ಚೆನ್ನಾಗಿ ಬರೆದಿದ್ರು. ನನಗೆ ಒಂದು ತುಂಬ ಇಷ್ಟದ ಹಾಡಿದೆ ಇಲ್ಲಿ, ಹೆಣ್ಣು ಚಂದ ಹೆಣ್ಣು ಚಂದ ಅಂತ. ಅದರಲ್ಲಿ ಒಂದು ಸಾಲು ಬರುತ್ತೆ, ಅದು ಹಂಸಲೇಖರು ಟೈಪ್ ಮಾಡಿ ಒಂದ್ಸಲ ಕಳಿಸಿದ್ದೆ ವಾಟ್ಸಪ್ಪಲ್ಲಿ. ನಾನು ಒಂದು ಒಳ್ಳೆ ಚೆಲುವೆಯ ಫೋಟೋ ಹಾಕಿ ಟೈಪ್ ಮಾಡಿ ಕಳಿಸಿದ್ದೆ. ಬಳಸಿರುವ ಪದಗಳಲ್ಲಿ ಬರೆದರೆ ಹೆಣ್ಣಿಗೆ ಮೆರುಗಿಲ್ಲ, ಹೊಸ ಪದವ ಅರಸಿದರೆ ಅಂದವು ಮುಟ್ಟದ ಪದವಿಲ್ಲ ಅಂತ ಕಳಿಸಿದಾಗ ಅವ್ರು ಟೈಪ್ ಮಾಡಿ ವಾಪಸ್ ಕಳಿಸಿದ್ರು. ಇದು ನನಗೆ ನಾನೇ ಬರ್ಕೊಂಡಿದ್ದು ಅಂತ. ಹೆಂಗೆ ಅಂದರೆ, ಅಲ್ಲಿವರೆಗೆ ಹಂಸಲೇಖ ಅವರು ನನ್ನಾಸೆಯ ಬಂದು 1999ನಲ್ಲಿ, ಆ ಹಿಂದೆ ಹಲವಾರು ಹಾಡುಗಳಲ್ಲಿ ಅವರು ಹೆಣ್ಣನ್ನು ಹೊಗಳಿದ್ದಾರೆ, ಆ ಸೌಂದರ್ಯನ ವರ್ಣನೆ ಮಾಡಿದ್ದಾರೆ, ಅದ್ಭುತವಾಗಿ ಬರೆದಿದ್ದಾರೆ. ಶೃಂಗಾರ ಸಾಹಿತ್ಯ, ರಸಿಕತೆಯ ಸಾಹಿತ್ಯ ತುಂಬ ಬರೆದಿದ್ದಾರೆ. ಅದಕ್ಕೆ ಇಲ್ಲಿ ಬರೆದ್ರು, ಬಳಸಿರುವ ಪದಗಳಲ್ಲಿ ಬರೆದರೆ ಹೆಣ್ಣಿಗೆ ಮೆರುಗಿಲ್ಲ. ಮತ್ತೆ ಅದೇ ಪದ ಎಷ್ಟು ಬರೆಯೋದು,
ಹೊಸ ಪದವ ಹುಡ್ಕಕ್ಕೆ ಹೋದ್ರೆ ಅಂದನ ಟಚ್ ಮಾಡಿದ್ರೆ ಪದಗಳು ನನಗೆ ಇನ್ನೂ ಎಲ್ಲಿ ಒಳದಿಲ್ಲ, ಎಲ್ಲ ಬರೆದು ಬಿಟ್ಟಿದ್ದೀನಿ ಅಂತ. ಬಳಸಿರುವ ಪದಗಳಲ್ಲಿ ಬರೆದರೆ ಹೆಣ್ಣಿಗೆ ಮೆರುಗಿಲ್ಲ, ಹೊಸ ಪದವ ಅರಸಿದರೆ ಅಂದವ ಮುಟ್ಟದ ಪದವಿಲ್ಲ ಅಂತ. ನಾನು ಹೊಸ ಪದ ಹುಡ್ಕಕ್ಕೆ ಹೋದ್ರೆ ಎಲ್ಲ ಟಚ್ ಮಾಡಿದೆ ಆ ಬ್ಯೂಟಿನ, ಇನ್ನೆಲ್ಲಿ ಬರೀಲಿ ಅಂತ ಹೇಳೋದನ್ನ ಅವರೇ ಹೇಳ್ಕೊಂಡಿದ್ದು. ನನಗೆ ಹೇಳಿದ್ರಿ ಎಂಥ ಸಾಧು ಫ್ರೆಂಡ್ಸ್ ಇದು, ಎಕ್ಸ್ಟ್ರಾಡಿನರಿ ಲೈನ್ಸ್ ಇದು. ಅದನ್ನ ರಾಜೇಶ್ ಅವರಂತೂ ಎಷ್ಟು ಚೆನ್ನಾಗಿ ಆಡಿದ್ದಾರೆ ಅಂದರೆ, ಆ ಕೇಳ್ತಾ ಇದ್ರೆ ಆ ಗುಂಗಲ್ಲಿ ಇರ್ತೀವಿ ನಾವು, ಅಷ್ಟು ಚೆನ್ನಾಗಿ ಆಡಿದ್ದಾರೆ. ಇದೆಲ್ಲ ಆಕಾಶ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಆಗೋದು. ಹಿನ್ನೆಲೆ ಸಂಗೀತ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ರೆ ಸ್ಟುಡಿಯೋ ಪ್ರಸಾದಲ್ಲಿ. ಇದು ಹಂಸಲೇಖ ಅವರು ಒಂದು 15 ದಿನ ಟೈಮ್ ತೊಗೊಂಡು ಮಾಡಿದಂಥ ಹಾಡುಗಳು. ನೋಡಿ, ಒಂದು ಹಾಡುಗಳಲ್ಲಿ ಎಷ್ಟು ವಿಷಯ ಹೇಳ್ಬೋದು ಅಂತ ನಾವು ಹಾಡು ಕೇಳಿದಾಗ ಗೊತ್ತಾಗೋದು, ಸಾಹಿತ್ಯನ ಆಲಿಸಿದಾಗ ಗೊತ್ತಾಗೋದು. ಹಾಡು ಕೇಳ್ತಾ ಸುಮ್ಮನೆ ಹೋಗ್ಬಿಟ್ರೆ ಒಂದು ಎಂಜಾಯ್ ಮಾಡಿರ್ತೀವಿ, ಆದರೆ ಸಾಹಿತ್ಯನ ಒಂದು ಗಮನ ಕೊಟ್ಟು ಕೇಳಿದಾಗ, ಅರ್ಥ ಮಾಡ್ಕೊಂಡಾಗ ಯಾವುದ್ಯಾವುದೋ ಕಥೆನ ಇಲ್ಲಿ ಹೇಳಿರ್ತಾರೆ. ಆ ಪ್ರಕೃತಿನ ಹೆಣ್ಣೊಟ್ಟಿಗೆ ಮಿಲನ ಮಾಡಿರ್ತಾರೆ, ಪುರಾಣನ ಹೇಳಿರ್ತಾರೆ, ಸಮಾಜದಲ್ಲಿ ನಿತ್ಯ ನಡೆಯುವ ಕಥೆನ ಹಾಕಿರ್ತಾರೆ, ಏನೋ ಒಂದು ಒಳ್ಳೆಯದೇ ಮಾಡಿರ್ತಾರೆ. ಅದನ್ನ ಕೇಳಿದಾಗ ಎಂಜಾಯ್ ಮಾಡ್ತೀವಿ. ಆ ಟ್ಯೂನ್ಗೆ ತಕ್ಕ ಲಿರಿಕ್ಸ್ ಬಿದ್ದಾಗ, ಆ ಲಿರಿಕ್ಸಿಗೆ ಟ್ಯೂನ್ ಬಿದ್ದಾಗ ಅದು ಕೇಳೋಕ್ಕೆ ಮಜಾ. ರಾಜೇಶ್, ಚಿತ್ರಮ್ಮನಂಥ ಅದ್ಭುತ ಗಾಯಕರು ಹಾಡಿದಾಗ ಇನ್ನೂ ಮಜಾ ಕೇಳಲಿಕ್ಕೆ. ಇಲ್ಲಿ ಒಂದು ಗಮನಿಸಬೇಕು, 1999 ಬಂತಲ್ಲ ಸಿನಿಮಾ ಇದು, ಜಗ್ಗೇಶ್ ಅವರು ಪೂರ್ಣ ಪ್ರಮಾಣದ ಲವರ್ ಬಾಯ್ ಅಲ್ಲ ಆ್ಯಕ್ಚುಲಿ. ಆ ಟೈಮಿಗೆ ರವಿ ಸರು, ರಮೇಶ್ ಅವರು ಎಲ್ಲರೂ ಆ್ಯಕ್ಟ್ ಮಾಡ್ತಿದ್ರು, ತುಂಬ ಬ್ಯುಸಿಯಾಗಿದ್ದರು. ಅವರೆಲ್ಲ ಲವರ್ ಬಾಯ್ ಅಂತ ಒಂದು ಇಮೇಜ್ ತಗೊಂಡಿದ್ರು. ಅಂದರೆ ಒಂದು ಲವ್ ಸಂಬಂಧಪಟ್ಟ ಸಿನಿಮಾಗಳು ಮಾಡ್ತಿದ್ರು, ಪ್ರೀತಿ ಇರೋದು. ಜಗ್ಗೇಶ್ ಅವರು ಲವರ್ ಬಾಯ್ ಆಗಬಾರ್ದು ಅಂತಲ್ಲ, ಅವರು ಸಿನಿಮಾದಲ್ಲಿ ಕಾಮಿಡಿ ಇರೋದು, ಒಂದು ಸಾಂಸಾರಿಕ ಕಥೆ ಇರೋದು, ಅಲ್ಲಿ ಪ್ರೀತಿ ಇರೋದು. ಪರಿಪೂರ್ಣ ಲವರ್ ಬಾಯ್ ಅಂತಲ್ಲ, ಆದರೆ ಒಂದು ಪರಿಪೂರ್ಣ ಲವರ್ ಬಾಯ್ಗೆ ಕೊಟ್ಟಂಥ ಹಾಡುಗಳನ್ನ ಈ ಸಿನಿಮಾ ಕೊಟ್ಟರು. ಈ ಸಿನಿಮಾ ಹಾಡುಗಳೆಲ್ಲವೂ ಅದ್ಭುತವಾಗಿ, ಒಂದು ಈಗ ರವಿಚಂದ್ರನ್ ಸಿನಿಮಾಗಳು ಇತ್ತಲ್ಲ 90s, 91, 92 ಅಲ್ಲಿ ಇತ್ತಲ್ಲ, ಆ ರೀತಿಯ ಒಂದು ಇಮೇಜ್ ಇರುವಂಥ ಹಾಡುಗಳಿತ್ತು ಜಗ್ಗೇಶ್ ಅವ್ರಿಗೆ ಕೊಟ್ಟರು. ಅದರಲ್ಲಿ ಹೊಂಬಾಳೆ ಹೊಂಬಾಳೆ ಅಂತೂ ಬ್ಯೂಟಿಫುಲ್ ಸಾಂಗು. ಎಲ್ಲ ಹಾಡುಗಳು ಚೆನ್ನಾಗಿದೆ. ಅದರಲ್ಲಿ ಅದು ನಾನು ಎತ್ತರವಾಗಿ ಹೇಳಬೇಕು, ನನಗೆ ತುಂಬ ಇಷ್ಟ ಈ ಸಿನಿಮಾದಲ್ಲಿ ಹೆಣ್ಚಂದ ಹೆಣ್ಚಂದ ಅಂತ ಹಾಡು. ಆ ವರ್ಣನೆ ಅದ್ಭುತವಾಗಿದೆ. ಒಮ್ಮೆ ನನ್ನ ಆಸೆಯ ಹೂವೆ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.